ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕ್ಷೇತ್ರದಲ್ಲಿ ಸಮಸ್ಯೆ ಇದೆ, ಪ್ರತಿಭಟನೆ ಮಾಡೋಣ ಬನ್ನಿ ಅಂತ ಕೇಳಿದ್ರೆ ಇಲ್ಲಿಯ ಜನ ಹೇಳೋದೇನ್ ಗೊತ್ತಾ? ನಮ್ಮ ಮನೆ ಅಡಿಕೆ ತೋಟದಲ್ಲಿ ಕೆಲಸಕ್ಕೆ ಆಳು ಸಿಗ್ತಾ ಇಲ್ಲ, ಅಲ್ಲಿಗೆ ಹೋಗೋ 4 ಜನರಲ್ಲಿ ನೀನು ಇಲ್ಲಿಗೆ ಎಳ್ಕೊಂಡು ಬಂದು ಸ್ವಲ್ಪ ಪುಣ್ಯ ಕಟ್ಕೋ ಮಾರಾಯ ಅಂತ. ಎಸ್, ಇಂತಹ ಮಾತುಗಳು ಕೇಳಿಬರುವ ಕ್ಷೇತ್ರ ಅಂದ್ರೆ ಅಡಿಕೆ ಬೆಳೆಗಾರರಿಂದ ತುಂಬಿರುವ ಶಿರಸಿ ಸಿದ್ದಾಪುರದಲ್ಲಿ. ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಎಲೆಕ್ಷನ್ ಹವಾ ಹೆಂಗಿದೆ, ಮತದಾರರ ಒಲವು ಯಾರ ಪರ ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುಂಚೆ ಕ್ಷೇತ್ರದ ಅಂಕಿ ಸಂಖ್ಯೆಗಳನ್ನ ನೋಡೋಣ ಬನ್ನಿ. ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪುರುಷ ಮತದಾರರು 98,342 ಇದ್ದರೆ ಮಹಿಳಾ ಮತದಾರರು 96,654 ಇದ್ದಾರೆ. ಇನ್ನು ಒಟ್ಟು 1,94,997 ಮತದಾರರು ಇಲ್ಲಿ ಇದ್ದು ಶ್ರೀ ಮಾರಿಕಾಂಬೆ ತಾಯಿ ಆಶೀರ್ವಾದ ಮತ್ತೆ ಕಾಗೇರಿಗೆ ಸಿಗುತ್ತಾ ಇಲ್ವಾ ಬೇರೆಯವ್ರಿಗ ಅನ್ನೋದನ್ನ ಕಾದು ನೋಡಬೇಕು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಹಾಲಿ ಶಾಸಕರು, ವಿಧಾನಸಭಾ ಸ್ಪೀಕರ್ ಹಾಗೂ ಬಿಜೆಪಿಯ ನಾಯಕ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಈ ಕ್ಷೇತ್ರದಲ್ಲಿ 2008ರಲ್ಲಿ ಮೀಸಲು ತೆಗೆದ ಮೇಲೆ ಕಾಗೇರಿ ಸ್ಪರ್ಧಿಸಲು ಆರಂಭಿಸಿದ್ದು ಸತತ 3 ಬಾರಿ ಇಲ್ಲಿ ಗೆಲುವು ದಾಖಲಿಸಿದ್ದಾರೆ. ಅದಕ್ಕೂ ಮುನ್ನ ಅಂಕೋಲಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿದ್ದ ಕಾಗೇರಿ ಅಲ್ಲಿಯೂ 3 ಬಾರಿ ವಿಜಯ ಪತಾಕೆ ಹಾರಿಸಿದ ಇತಿಹಾಸವಿದೆ. ಈ ರೀತಿಯಾಗಿ ಎಲ್ಲಿಗೆ ಹೋದ್ರೂ ಸೋಲಿಲ್ಲದ ಸರದಾರರಾಗಿ ಸ್ಪೀಕರ್ ಕಾಗೇರಿ ಮಿಂಚು ಹರಿಸುತ್ತಲೇ ಬಂದಿದ್ದಾರೆ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಪ್ರಮುಖ ಸಮಸ್ಯೆ ಅಂದ್ರೆ ಅದು ಅರಣ್ಯ ಅತಿಕ್ರಮಣಕಾರರು. ಅದನ್ನ ಬಿಟ್ರೆ ಬೇರೆ ಯಾವ ದೊಡ್ಡ ಸಮಸ್ಯೆಯೂ ಕ್ಷೇತ್ರದಲ್ಲಿ ಇಲ್ಲ. ಇನ್ನು ಇಲ್ಲಿ ಕಾಗೇರಿ ಯಾಕೆ ಪದೇ ಪದೇ ಗೆಲ್ತಾರೆ ಅಂತ ಕೇಳಿದ್ರೆ ಬಿಜೆಪಿಗೆ ಇರೋ ಮೂಲ ಮತದಾರರ ಸಂಖ್ಯೆ ದೊಡ್ಡದಾಗಿರೋದೇ ಪ್ರಮುಖ ಕಾರಣ ಅಂತ ಹೇಳಬಹುದು. ಶಿರಸಿ ಸಿದ್ದಾಪುರದಲ್ಲಿ ಈಡಿಗ ಮತ್ತು ಬ್ರಾಹ್ಮಣ ಮತದಾರರೇ ನಿರ್ಣಾಯಕವಾಗಿದ್ದು ಈ ಎರಡೂ ಸಮಾಜದವರು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಜೊತೆ ಗುರುತಿಸಿಕೊಂಡಿರೋದು ಕಾಗೇರಿಗೆ ಪ್ಲಸ್ ಪಾಯಿಂಟ್. ಕ್ಷೇತ್ರದ ವಶಕ್ಕೆ ಕಾಂಗ್ರೆಸ್ ಏನೋ ಹರಸಾಹಸ ಮಾಡ್ತಿರೋದು ನಿಜ, ಬಟ್ ಆಳುವ ಬಣ, ದೇಶಪಾಂಡೆ ಬಣಗಳ ಗುದ್ದಾಟದಿಂದ ಮೇಲುಗೈ ಸಾಧಿಸಲು ಸಾಧ್ಯವಾಗ್ತಿಲ್ಲ. ಈ ಬಾರಿ ಮತ್ತೆ ಬಿಜೆಪಿಯಿಂದ ಕಾಗೇರಿ, ಕಾಂಗ್ರೆಸ್ನಿಂದ ಭೀಮಣ್ಣ ನಾಯಕ್ ಸ್ಪರ್ಧಿಸುವ ಸಾಧ್ಯತೆ ಇದೆ. ಆದರೆ ಕಳೆದ ಬಾರಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ರಾಮಕೃಷ್ಣ ಹೆಗಡೆ ಮೊಮ್ಮಗ ಶಶಿಭೂಷಣ್ ಹೆಗಡೆ ನಡೆ ಈ ಬಾರಿ ಏನು ಅನ್ನೋದನ್ನ ಕಾದು ನೋಡಬೇಕು. ಹಾಗಾದರೆ ಕಳೆದ 15 ವರ್ಷಗಳ ಅವಧಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳೇನು, ಅನುಭವಿಸಿದ ವೈಫಲ್ಯಗಳೇನು, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನರ ಒಲವು ಯಾರತ್ತ ಇದೆ ಅನ್ನೋದನ್ನ ನಾವಿವತ್ತು ನೇರವಾಗಿ ಕ್ಷೇತ್ರದ ಜನರ ಬಳಿಗೆ ತೆರಳಿ ಕೇಳಿ ತಿಳ್ಕೊಳ್ಳೋಣ. ಈಗ ನಾವು ಸಿರ್ಸಿ ಹಳೆ ಬಸ್ ಸ್ಟ್ಯಾಂಡ್ ಬಳಿ ಇದ್ದೇವೆ. ಇಲ್ಲಿನ ಜನರೊಂದಿಗೆ ಮಾತನಾಡೋಣ. ಈಗ ಸಿರ್ಸಿ ಮತ್ತು ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ಸಮಸ್ಯೆಗಳು ಅಂದರೆ ರಸ್ತೆ ಸಮಸ್ಯೆ. ಈಗ ಒಂದು 2-3 ವರ್ಷ ಆಯಿತು ರಸ್ತೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ 15 ವರ್ಷದಿಂದ ಯಾವುದೇ ರಸ್ತೆ ಕಾಮಗಾರಿ ಏನೂ ವರ್ಕ್ ಆಗಲಿಲ್ಲ. ಈ ಇಲೆಕ್ಷನ್ ಬಂದಿದ್ದರಿಂದ ಈಗ ಒಂದು ಸ್ವಲ್ಪ ಕಾಮಗಾರಿ ನಡೀತಾ ಇದೆ. ಇದು 100% ಬಿ ಜೆ ಪಿಗಲ್ಲಂತ ಅವಕಾಶ ಇದೆ. ಕಾಂಗ್ರೆಸ್ಸಲ್ಲಿ ಯಾರು ಪ್ರಬಲ ಅಭ್ಯರ್ಥಿಗಳಿಲ್ಲ, ಹಂಗಂತ ಕಾಂಗ್ರೆಸ್ ಏನು ತೆಗೆದು ಹಾಕೋಂಗಿಲ್ಲ. ಆದರೆ ಅಭ್ಯರ್ಥಿಗಳು ಯಾರೂ ಇಲ್ಲ, ಪ್ರಬಲವಾಗಿಲ್ಲ. ಅಲ್ಲಿ ಯುನಿಟಿನೂ ಅಷ್ಟು ಚೆನ್ನಾಗಿಲ್ಲ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಬಿ ಜೆ ಪಿನೇ ಬರೋ ಸಾಧ್ಯತೆ ತುಂಬ ಇದೆ. ನಾವು ಕಾಗೇರಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೇ, ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ತುಂಬ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವರು ಸತತವಾಗಿ 5-6 ಸತಿ ಆರಿಸಿ ಬಂದಿದ್ದಾರೆ. ಈ ಸತಿನೂ ಅವರೇ ಆರಿಸಿ ಬರ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಆಬ್ವಿಯಸ್ಲಿ ಅವ್ರು ಆರಿಸಿ ಬಂದರೆ ಮೊದಲ ಆದ್ಯತೆ ಶಿರಸಿನ ಡಿಸ್ಟ್ರಿಕ್ಟ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ತರಿಸುವಂಥ ಎಲ್ಲ ಪ್ರಯತ್ನಗಳು ಅವ್ರು ಮಾಡಬೇಕು. 3-4 ವರ್ಷದಿಂದ ಇದು ಬಸ್ ನಿಲ್ದಾಣ ಮಾಡ್ತಾ ಇದ್ದಾರೆ. ಅದು ಕಾರ್ಯಕ್ರಮ ನಡೀತಾ ಇದೆ. ಅದು ಇನ್ನೂ 2 ವರ್ಷ ಬೇಕು ಕಾಣುತ್ತೆ, ಇನ್ನು ಮುಗಿಯೋ ಕಾಣೋದಿಲ್ಲ. ಇಲ್ಲಿ ಸಿರ್ಸಿ ನಗರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣುವ ಅಭಿವೃದ್ಧಿ ಅಂದರೆ ರೋಡು ಗಟಾರು ಮಾಡ್ತಾರೆ ಬಿಟ್ರೇನಿಲ್ಲ. ಒಂದು ಹೈವೇ ಇಲ್ಲ, ಒಂದು ರೈಲ್ ಇಲ್ಲ. ರೈಲ್ ಬರುತ್ತೆ ಅಂತಾರೆ, ಅದು 25 ವರ್ಷದಿಂದ ಅಳತೆ ಆಗ್ತಾಯಿದೆ, ಸರ್ವೆ ಆಗ್ತಾಯಿದೆ ಅಂತೇನಿಲ್ಲ. ರಾಜಕಾರಣಿಗಳೇ ರೈಲ್ ಬಿಡ್ತಾವ್ರ? ರಾಜಕಾರಣ ರೈಲ್ ಎಲ್ಲ ಪಕ್ಷದವರು ರೈಲ್ ಬಿಡ್ತಾ ಇದ್ದಾರೆ. ಆದರೆ ರೈಲ್ ಡ್ರೈವರ್ ಯಾರಂತ ಗೊತ್ತಿಲ್ಲ ಅಷ್ಟೇ. ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಶಿರ್ಸಿಯಲ್ಲಿ ಒಳ್ಳೆ ಡಾಕ್ಟರ್ಸ್ ಇಲ್ಲ.
ಡಾಕ್ಟರ್ಸ್ ಇದ್ದರೂ ಟ್ರೀಟ್ಮೆಂಟ್ ಚೆನ್ನಾಗಿಲ್ಲ. ನೀವು 1 ತಿಂಗಳು ತಗೋತಾರೆ ಟ್ರೀಟ್ಮೆಂಟಿಗೆ, ಅದು ಟ್ಯಾಬ್ಲೆಟ್ಸ್ ಒಂದಿನಕ್ಕೆ 10-15 ದನದ ಇಷ್ಟು ಉದ್ದುದ್ದ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ನಾವು ಪ್ರತಿಯೊಂದಕ್ಕೂ ಮಂಗಳೂರಿಗೆ ಹೋಗೋದು, ಮಂಗಳೂರಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಇಲ್ಲಿ ಒಂದು ಶೀತ ಜ್ವರ ಬಂದ್ರೂ ಡಾಕ್ಟರ್ ಪೀಸಿಗೆ 300-400 ರೂಪಾಯಿ ಕೊಡಬೇಕು, ಟ್ಯಾಬ್ಲೆಟ್ಸಿಗೆ ಅಷ್ಟು ಕೊಡೋದಿಲ್ಲ. ಶಿರ್ಸಿಯಲ್ಲಿ ತುಂಬ ಕೊರತೆ ಇರೋದಂದ್ರೆ ಅದೇ ಒಂದು ಮೇನ್. ಮನುಷ್ಯರಿಗೆ ಬೇಕಿದೆ ಹೆಲ್ತ್ ಪ್ರಾಬ್ಲಮ್, ಹೆಲ್ತ್ ಸರಿ ಇರಬೇಕಂದ್ರೆ ಇಲ್ಲಿ ಡಾಕ್ಟರ್ಸ್ ಸ್ವಲ್ಪ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು. ನಾವೀಗ ಸಿರ್ಸಿ ಟೌನ್ನ ಸಾಮ್ರಾಟ್ ಹೋಟೆಲ್ನ ಬಳಿ ಇದ್ದೇವೆ. ಈ ಸಾಮ್ರಾಟ್ ಹೋಟೆಲ್ನಲ್ಲಿ ಪ್ರೊಫೆಸರ್ಗಳು ಜೊತೆಗೆ ಲಾಯರ್ಗಳು ಮತ್ತು ಸಮಾಜದ ಬೇರೆ ಬೇರೆ ವರ್ಗದ ಜನರಿದ್ದಾರೆ. ಇವರೊಂದಿಗೆ ಈಗ ಮಾತನಾಡೋಣ. ಈಗ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ನಾವು ದೊಡ್ಡ ಸಮಸ್ಯೆ ಎದುರಿಸ್ತಾ ಇರೋದು ಬಸ್ ಸ್ಟ್ಯಾಂಡಿಂದು. 2 ಬಸ್ ಸ್ಟ್ಯಾಂಡ್ ಇದೆ, ಒಂದು ಹಳೆ ಬಸ್ ಸ್ಟ್ಯಾಂಡು ಅಂತಾರೆ, ಒಂದು ಹೊಸ ಬಸ್ ಸ್ಟ್ಯಾಂಡು ಅಂತಾರೆ. ಹಳೆ ಬಸ್ ಸ್ಟ್ಯಾಂಡ್ ಏನಿದೆ ಅದು ತೆಗೆದಾಗಿದೆ, ಆದರೆ ಹೊಸ ಜನರಿಗೆ ಕನ್ಫ್ಯೂಷನ್ ಏನಿದೆ ಕೇಳಿದ್ರೆ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು, ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಫಾರ್ಮ್ ನಂಬರ್ 3 ಅತ್ಯಂತ ದೊಡ್ಡ ಸಮಸ್ಯೆ ಶಿರ್ಸಿದು. ಜಾಗದ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ. ಇವತ್ತು ಮನೆ ಮಾಲೀಕ ಒಬ್ಬ ತೀರ್ಕೊಂಡಾಳಾದರೆ ಅವನ ಮಕ್ಕಳಿಗೆ ಆಸ್ತಿ ಹೋಗುವುದಿಲ್ಲ. ಅದು ಆಮೇಲೆ ನಾವು ಕಟ್ಟಿದಂಥ ಟ್ಯಾಕ್ಸ್ ಕೂಡ ನಮಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಖಾತೆಗೆ ಬೀಳುವುದಿಲ್ಲ, ಎಲ್ಲೋ ಸಾರ್ವಜನಿಕವಾಗಿ ಹೋಗ್ತದೆ ಅಂತೇಳಿ ಹೇಳ್ತಾರೆ. ಹೀಗಾಗಿ ಫಾರ್ಮ್ ನಂಬರ್ 3 ಏನಿದೆ ಇದು ಈ ಶಿರ್ಸಿ ಊರಿನ ಅತ್ಯಂತ ದೊಡ್ಡ ಸಮಸ್ಯೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಇಲ್ವಾ? ಅವರು ಈಸ್ ಎ ಜೆಂಟಲ್ಮನ್. ಈ ನಮ್ಮ ರಾಜಕಾರಣದಲ್ಲಿ ಜೆಂಟಲ್ಮನ್ಗಳಿಗೆ ಇರ್ತಕ್ಕಂಥ ಎಲ್ಲ ಮಿತಿಗಳು ಅವರಿಗಿದೆ ಅಂತ ನಾನು ಭಾವಿಸಿದ್ದೇನೆ. ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಅವರು ವಿಧಾನಸಭಾ ಅಧ್ಯಕ್ಷರಾದಮೇಲೆ ಅವರು ಹೆಚ್ಚಿನ ಮೊತ್ತವನ್ನು ಈ ಕಡೆಗೆ ಡೈವರ್ಟ್ ಮಾಡಿ ಭಾಳಷ್ಟು ಕೆಲಸಗಳು ಆಗ್ತಾಯಿದೆ. ಮುಂಚೆ ಅವರು ಸಚಿವರಾಗಿದ್ದಾರೆ, ಅವಾಗೇನು ಅಭಿವೃದ್ಧಿ ಕಾರ್ಯಗಳು ಮಾಡಲಿಲ್ವಾ? ಅವಾಗೂ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಈಗ ಸಭಾಧ್ಯಕ್ಷರಾದಮೇಲೆ ಶಿಕ್ಷಣ ಸಚಿವರಾದಾಗ ಒಂದು ದೊಡ್ಡ ಕೆಲಸ ಏನಾಗಿದೆ ಕೇಳಿದ್ರೆ ಶಿಕ್ಷಣ ಜಿಲ್ಲೆ ಮಾಡಿದ್ದಾರೆ. ಶೈಕ್ಷಣಿಕ ಇಲ್ದಿದ್ರೆ ಕಾರವಾರಕ್ಕೆ ಹೋಗಬೇಕಾಗಿತ್ತು. ಸಿರ್ಸಿನ ಜಿಲ್ಲೆ ಮಾಡಬೇಕಾ ಹೇಗೆ? ಮಾಡಲೇಬೇಕು ಮುದ್ದ. ಯಾಕೆಂದರೆ ಇದು ಮಧ್ಯವರ್ತಿ ಇದೆ, ಮತ್ತು ಇದು ಎಲ್ಲ ಜಿಲ್ಲೆಗೆ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಮತ್ತು ಇದ್ರ ಬಿಟ್ಟರೆ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿ ಫೆಸಿಲಿಟೀಸ್ ಇಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ನನಗೆ ಪರ್ಸನಲ್ ಸ್ನೇಹಿತರು ಹೌದು. ಇನ್ಫ್ಯಾಕ್ಟ್ ಕಾಲೇಜ್ ಡೇಸಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋ ಸಂಘಟನೆಯಲ್ಲಿ ಡೆಫಿನೆಟ್ಲಿ ಅವರು ವಿನ್ ಆಗ್ತಾರೆ. ಅಂದರೆ ತತ್ವ ಸಿದ್ಧಾಂತಕ್ಕೆ ವೋಟ್ ಮಾಡುವವರು ಏನಿದ್ದಾರಲ್ಲ ಅವ್ರು ಯಾವತ್ತೂ ಬದಲಾಗೋದಿಲ್ಲ. ಐಡಿಯಾಲಜಿಗೆ ಯಾವತ್ತು ವಿರೋಧಿ ಅಲೆ ಅನ್ನೋದು ಇದ್ದೇ ಇರ್ತದೆ, ಆಡಳಿತ ವಿರೋಧಿ ಅಲೆ. ಆ ಆಡಳಿತ ವಿರೋಧಿ ಅಲೆಯಿಂದ ಈ ಸಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ನಿಸ್ತದೆ. ಕಾಂಗ್ರೆಸ್ಸಿಗೆ ಹೆಚ್ಚಿನ ಅವಕಾಶ ಇದೆ. ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದರೆ ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ಸಿಗೆ ಒಳ್ಳೆ ಅವಕಾಶ ಇದೆ. ಈಗ ನಾವು ಸಿರ್ಸಿಯ ಪ್ರಸಿದ್ಧ ಮಾರಿಕಾಂಬಾ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಸಿರ್ಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿ 2 ವರ್ಷಕ್ಕೊಮ್ಮೆ ರಾಜ್ಯದಲ್ಲೇ ಅತಿ ದೊಡ್ಡದಾದ ಜಾತ್ರೆ ನಡೆಯುತ್ತೆ. ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನರು ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಕೂಡ ಪಡಿತಾರೆ. ಇದು ಜಿಲ್ಲಾ ಕೇಂದ್ರ ಆಗಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ, ಮಾಡ್ತಾ ಇದ್ದಾರಲ್ಲ, ಸ್ಯಾಂಕ್ಷನ್ ಆಗಿದೆ. ಈಗ ಇಲ್ಲಿ ಹಳೆ ಹಾಸ್ಪಿಟ್ಲಲ್ಲೇ ರೆಡಿ ಆಗ್ತಾ ಇದೆ. ಈಗ ಹಾಸ್ಪಿಟಲ್ ರೆಡಿ ಆಗ್ತಾ ಉಂಟು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರಾ ಇಲ್ವಾ? ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಹಾಸ್ಪಿಟ್ಲ್ ತಂದಿದ್ದಾರೆ, ಒಳ್ಳೆ ಜನ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಳ್ಳಿ ಮೇಲೆ ಭಾಳ ಕೆಲಸ ಮಾಡಿದ್ದಾರೆ. ನಿಂತರೆ ಗೆಲ್ತಾರ? 100ಕ್ಕೆ 100 ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುಂದಿನ MLA ಸಿರ್ಸಿ. ನಮ್ಮ ಸಿರ್ಸಿ ಭಾಗದಲ್ಲಿ ಅಂಥದ್ದೇನು ತೊಂದರೆ ಇಲ್ಲ ಸದ್ಯ ಮಟ್ಟಿಗೆ. ಒಳ್ಳೆ ಇದ್ದಾರೆ, ನಂಬರ್ 1. ಹೌದು, ಖಂಡಿತ ಗೆಲ್ತಾರೆ. 100% ಮಾಡಿದ್ದಾರೆ, ಸುಮಾರಷ್ಟು ಮಾಡಿದ್ದಾರೆ. ಈಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ಮೇಲ್ದರ್ಜೆಗೆ ಏರಿಸಿದಾರಲ್ಲ, ಹೊಸ ಹಾಸ್ಪಿಟ್ಲ್ ಆಗಿದೆ, ಪರವಾಗಿಲ್ಲ. ಹಾಸ್ಪಿಟ್ಲೆಲ್ಲ ಚೆನ್ನಾಗಿ ಆಗಿದೆ. ಬಾಕಿದು ನಡೀತಾ ಇದು ಅಭಿವೃದ್ಧಿ ಕಾರ್ಯ. ಗ್ರಾಮೀಣ ಭಾಗದಲ್ಲಿ ನಮಗೆ ಗೊತ್ತಾಗಲ್ಲ, ಪೇಟೆಯಲ್ಲಿ ಇರ್ತಾವಲ್ವ, ಅದಕ್ಕಾಗಿ. ಈಗ ನಾವು ಸಿರ್ಸಿಯ ವಿಕಾಸ್ ಆಶ್ರಮ್ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿ ಅಬೂಬಕರ್ ಮತ್ತು ಅವರ ಸ್ನೇಹಿತರಿದ್ದಾರೆ, ಅವರೊಂದಿಗೆ ಈಗ ಮಾತನಾಡೋಣ. ನನ್ನ ಪ್ರಕಾರ 100% ಪ್ರಕಾರ ಕಾಗೇರಿ. ಹೌದು, ಒಳ್ಳೆ ಇದ್ದಾರೆ ಅವರು. ಮತ್ತು ಒಳ್ಳೆ ಬೆನಿಫಿಟ್ಸ್ ಸ್ಕೀಮ್ ಮಾಡ್ಯಾರೆ, ಒಳ್ಳೆ ಜನರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ, ರೋಡ್ ಮಾಡ್ತಿದ್ದಾರೆ. ಈಗ ಸಿರ್ಸಿ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ನಮ್ಮ ಸಮಸ್ಯೆ ಏನೂ ಇಲ್ಲ. ಹೇಳಿದರೆ ಬೇಜಾರಾಗ್ತದೆ ಒಬ್ಬರಿಗೆ. ಅದಕ್ಕೆ ನಮ್ಮ ಸಮಸ್ಯೆನೇ ಇಲ್ಲ. ನಾವು ದುಡಿತೇವೆ, ನಾವು ತಿಂತೇವೆ ಅಷ್ಟೇ. ಎಲ್ಲ ಅಭಿವೃದ್ಧಿ ಆಗಿದೆಯಾ ಸಿರ್ಸಿ? ಆಗ್ತಾ ಇತ್ತಲ್ಲ, ನೀವೇ ನೋಡ್ತಾ ಒಳ್ಳೆಯರಿ, ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ಸಂತೋಷ, ಬಿಟ್ಟರೆ ಮತ್ತೆ ಎಂಥ ಸಂತೋಷ ಅಲ್ಲ. BJP ಕಟ್ಟಿಟ್ಟ ಬುತ್ತಿ ಇಲ್ಲಿ. MP ಎಲೆಕ್ಷನ್ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, BJP ಕಟ್ಟಿಟ್ಟ ಬುತ್ತಿ ಇಲ್ಲಿ. BJPಗೆ ಜನ ಪದೇ ಪದೇ ಓಟ್ ಹಾಕುವಂಥದ್ದು ಯಾಕೆ, ಏನು ಕಾರಣ ಅಂತ? ಕಾರಣ ಏನೂ ಇಲ್ಲ, ಒಂದು ಮನಸ್ಸದು
ಈಗ ಇಲ್ಲಿಂದ ಯಾವುದೇ ವೋಟಿಂಗ್ ಬೂತ್ಗೆ ಹೋದಾಗ ಅಲ್ಲಿ ಹೋಗಿ ಕಾಂಗ್ರೆಸ್ ಓದ್ಬೇಕಂತ ಹೇಳಿದ್ರೆ ಅಲ್ಲಿ ಹೋಗಿ ಓದೋದು BJPಗೆ ನಾವು. ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಇಷ್ಟಪಟ್ಟು ಓದ್ತದ ಅಥವಾ ಹಿಂದುತ್ವವನ್ನು ಮೆಚ್ಚಿ ಬಿಜೆಪಿ ಓಟ್ ಹಾಕದ? ಹಿಂದುತ್ವ ಮೆಚ್ಚೆ BJP ಓಟ್ ಹಾಕೋದು, ಮತ್ತು RSS ಮೇನ್ RSS ಇಲ್ಲಿ. ಜನರಿಗೆ ಮೆಚ್ಚುಗೆ ಇದೆಯಾ, ಅಸಮಾಧಾನ ಇದೆಯಾ? ಮೆಚ್ಚುಗೆ ಉಂಟು. ಮೆಚ್ಚುಗೆ ಬಗ್ಗೆ ಅದೇನು ಅಸಮಾಧಾನ ಇಲ್ಲ. ಅದು ಸ್ವಲ್ಪ ವೇಗದಲ್ಲಿ ನಡಿಬೇಕು. ನಮ್ದು ಇದು ಕುಮಟಾ ಸಿಲ್ಸಿ ರಸ್ತೆ ಉಂಟಲ್ಲ, ಅದು ಭಾಳ ಸ್ಲೋನಲ್ಲಿ ಉಂಟು. ಇನ್ನೂ ಒಂದು 4 ವರ್ಷದಲ್ಲೂ ಆ ಕಾಮಗಾರಿ ಮುಗೀತದೆ ಹೇಳೋದು ಡೌಟು. ಇಲ್ಲಿ ಅಡಿಕೆನೇ ಪ್ರಮುಖವಾಗಿ ಬೆಳೀತಾರೆ. ಅಡಿಕೆ ಬೆಳೆಗಾರದ್ದು ಏನು ಸಮಸ್ಯೆ ಇಲ್ವಾ? ಅಡಿಕೆಗೆ ಸರಿಯಾದಂಥ ಬೆಲೆ ಸಿಗ್ತಾ ಇದೆಯಾ, ಹೇಗೆ? ಅಡಿಕೆ ಬೆಳೆಗಾರರ ಸಮಸ್ಯೆ ಭಾಳ ಉಂಟು. ಅದು ಬೆಲೆನೂ ಸರಿ ಸಿಗೋದಿಲ್ಲ ಅವರಿಗೆಲ್ಲ. ಈ ಗೌರ್ಮೆಂಟಿಂದ ಸಿಗುವಂಥ ಸವಲತ್ತುಗಳು ಕಡೆಗೆ ಈ ರೋಜ್ಗಾರ್ ಯೋಜನೆಯಲ್ಲಿ ಸಾಲಾಗೆಲ್ಲ ಸಿಗುವಂಥದ್ದೆಲ್ಲ ಭಾಳ ಕಮ್ಮಿ ಉಂಟು ಅವರಿಗೆಲ್ಲ. ಅದು ಹೆಚ್ಚಿನ ಆದ್ಯತೆ ಆಗ್ಬೇಕು ಅದಕ್ಕೆ. ಈಗ ನಾವು ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರದ KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂಥ ಜನರೊಂದಿಗೆ ಈಗ ಮಾತನಾಡೋಣ. ಇವತ್ತು ಜನಸಾಮಾನ್ಯರು ಬದುಕುವಂಥ ಸ್ಥಿತಿಯಲ್ಲೇ ಇಲ್ಲ. ಇವತ್ತು ಒಬ್ಬ ಆಟೋ ಡ್ರೈವರ್, ನಾನಿವತ್ತು 1,000 ರೂಪಾಯಿ ಹೊಡೆದ್ರೆ 500 ರೂಪಾಯಿ ಪೆಟ್ರೋಲಿಗೆ ಬೇಕು ನನಗೆ. ಆಮೇಲೆ 200 ರೂಪಾಯಿ ಗಾಡಿ ಸೌಕಳಿಗೆ ಅದಕ್ಕೆ ಬೇಕು. 300 ರೂಪಾಯಿ ತೊಗೊಂಡೋಗಿ ನಾನು ಏನು ಜೀವನ ಮಾಡೋಕ್ಕಾಗುತ್ತೆ? ಅದ್ರ ಬಗ್ಗೆ ಸರ್ಕಾರಗಳು ಸ್ವಲ್ಪ, ಈ ಆಡಳಿತದವರು, ರಾಜಕಾರಣಿಗಳು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಭಾಳ ಕಷ್ಟ ಇದೆ. ಈಗ ಮಧ್ಯವರ್ತಿಗಳಿಗೆ ಕಷ್ಟ ಇದೆ ಹೊರತು ಶ್ರೀಮಂತರು ಅವ್ರಿಗೆ ಬೇಕಾದಷ್ಟು ದುಡ್ಡು ಇರುತ್ತೆ, ಅವರು ಬೇಕಾದೇ ಮಾಡ್ತಾರೆ ಬಿಡಿ. ಅವ್ರ ವಿಚಾರವಾಗಿ ಏನು ಅವ್ರಿಗೇನು ಈಗ ಕೋಟಿ ಖರ್ಚು ಮಾಡಿದ್ರೂ ಕೋಟಿಗೆ ದುಡಿತಾರೆ ಅವರು. 1 ಕೋಟಿ ಖರ್ಚು ಮಾಡಿ ಒಂದು ಇಲೆಕ್ಷನಿಗೆ 1 ಕೋಟಿ ಖರ್ಚು ಮಾಡ್ತಾರೋ 50-100 ಕೋಟಿ ದುಡಿತಾರೆ ಒಂದೇ ವರ್ಷದಲ್ಲಿ. ಆಗ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಅತಿಕ್ರಮಣ ಮಾಡಿಕೊಂಡು ಸಾಮಾನ್ಯ 75% ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಅವ್ರಿಗೆ ಭಾಳ ಸಮಸ್ಯೆ ಇದೆ. ಮತ್ತು ಅರಣ್ಯ ಇಲಾಖೆಯವರಿಂದಲೂ ಕೂಡ ಸ್ಪಂದಿಸಿ ನಮಗೊಂದು ಒಳ್ಳೆಯ ಕೆಲಸ ಮಾಡಿಕೊಡ್ಬೇಕು. ಕಾಗೇರಿ ಮತ್ತು ಯಾವುದೇ ರಾಜಕೀಯಲ್ಲಿ ಯಾವುದೇ ಪಕ್ಷ ಬಂದರೂ ಕೂಡ ಅದನ್ನು ಸ್ಪಂದಿಸಿ ನಮ್ಮ ಅತಿಕ್ರಮಣ ಜನ ಹೋರಾಟಗಾರರನ್ನು ಬಂಧಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಅರಣ್ಯ ಭೂಮಿಯಲ್ಲಿ ಮನೆ ಕಟ್ಟಿದ್ದಾರೆ, ಆದರೆ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಕೊಡಬೇಕು. ಹೌದು, ಹಕ್ಕುಪತ್ರ ಕೊಡಬೇಕು ಅಂತ ನಾವು ಕೇಳ್ಕೊಳ್ಳೋದೇ ಅದು. ಸರ್, ನಮಗೆ ರಿಕ್ಷಾ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಬಿಸಿಲಲ್ಲಿ ಇದ್ದೀವಿ ಅಲ್ಲ. ಅವಾಗಿದ್ದಾಗ ಇಲ್ಲಿ ತಂಪಲಿತ್ತು. ಇಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಅಂದರೆ ಸ್ಥಾನನೂ ಇಲ್ಲ. ಇಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಮಾಡಿಕೊಡ್ಲಿಲ್ಲ. ಭಾಳ ತೊಂದರೆ ಇದೆ ನಮಗೆ. ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ ಸರ್ ಗಾಡಿಯಲ್ಲಿ. ಸಿಕ್ಕಾಪಟ್ಟೆ ತೊಂದರೆ ಇದೆ. ಮತ್ತು ಇಲ್ಲಿ ಗ್ಯಾಸ್ ಪಂಪ್ ಇಲ್ಲ ನಮ್ಮಲ್ಲಿ. ಪೆಟ್ರೋಲ್ ಪಂಪ್ನಲ್ಲಿ ಪೆಟ್ರೋಲ್ ಹಾಕೊಂಡು ಗಾಡಿ ಹೊಡಿಬೇಕು. 110 ರೂಪಾಯಿ ಬೀಳುತ್ತೆ ಪೆಟ್ರೋಲು. ಹಿಂಗೆಲ್ಲ ಇದೆ ಸರ್ ಇಲ್ಲಿ. ಮತ್ತು ಏನಂತ ಹೇಳಂತೆ ಸಿಟಿ ಏರಿಯಾನೂ ಅಲ್ಲ ಇದು. ಇಲ್ಲಿ ಆ ಥರ ಈ ಥರ ಆಗಬೇಕು ಅಂದರೆ ಇದು ಪೆಟ್ರೋಲ್ ಇದರಿಂದ ಭಾಳ ಸಮಸ್ಯೆ ಉಂಟು ನಮಗೆ. ವಿಶ್ವೇಶ್ವರ ಕಾಗೇರಿ ಅವರು 15 ವರ್ಷದಿಂದ MLA ಆಗಿದ್ದಾರೆ. ಅವ್ರು ಮಾಡಿರುವಂಥ ಕೆಲಸಗಳ ಬಗ್ಗೆ ಜನರಿಗೆ ತೃಪ್ತಿ ಇದೆಯಾ, ಹೇಗೆ? ತೃಪ್ತಿ ಇದೆ, ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಅಡ್ಡಿಲ್ಲ. ರೋಡ್ ಗೀಡೆಲ್ಲ ಸ್ವಲ್ಪ ಅನುಕೂಲವಾಗಿ ಮಾಡಿದ್ದಾರೆ. ಸ್ವಲ್ಪ ಆಗಿದೆ, ಕೆಲಸ ಆಗಿದೆ ಅವರಿಂದ. ಆಗಲಿಲ್ಲ ಅಂತ ಇಲ್ಲ, ಆಗಿದೆ. ಆದರೂ ನಮಗೆ ಒಂದು ಆಸ್ಪತ್ರೆ ಆಗಲೇಬೇಕಾಗಿತ್ತು. ಭಾಳ ಬೇಡಿಕೆ ಇದೆ ಆಸ್ಪತ್ರೆಯಿಂದ. ಮೇನ್ ಅಂದರೆ ಹಾಸ್ಪಿಟಲ್ ಬೇಕು ಸರ್. ಹಾಸ್ಪಿಟಲ್ ಇದ್ದರೆ ಎಲ್ಲನೂ ವ್ಯವಸ್ಥೆ. ಇಲ್ಲಿ ಯಾವುದೇ ಒಂದು ಸಣ್ಣ ದುರ್ಘಟನೆ ಆದರೆ ಮಂಗಳೂರಿಗೆ ಹೋಗಬೇಕು, ಈ ಕಡೆ ಹುಬ್ಳಿಗೆ ಹೋಗಬೇಕು, ಇದೇ ಸಮಸ್ಯೆ. ಬಿಟ್ಟರೆ ಮತ್ತೆ ಹಾಸ್ಪಿಟಲ್ ಬಿಟ್ಟರೆ ಬೇರೆ ಸಮಸ್ಯೆ. ಅದೇ ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ ಆದರೆ ಅಲ್ಲಿವರೆಗೂ ಹೋಗೋವರೆಗೂ ಅವರು ಅಲ್ಲೇ ಬದುಕಿರೋದು ಗ್ಯಾರಂಟಿ ಇಲ್ಲ. ವಿಶ್ವೇಶ್ವರ ಕಾಗೇರಿ ಅವರು ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ಒಂದು ಡಿಪ್ಲೊಮಾ ಕಾಲೇಜು, ಮತ್ತು ಇಲ್ಲಿ ಗೌರ್ಮೆಂಟ್ ಕಾಲೇಜು, PU ಕಾಲೇಜು ಇವೆಲ್ಲ ಮಾಡಿದ್ದಾರೆ. ರೋಡು ಎಲ್ಲ ಮಾಡಿದ್ದಾರೆ. 2023 ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಯಾರು MLA ಆಗಿ ಆಯ್ಕೆ ಆಗಬೇಕು? MLA ಅಂತ ಈಗ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಜನರ ಅಭಿಪ್ರಾಯ ಹೇಗಂತ ಹೇಳಲಿಕ್ಕೆ ಬರೋಲ್ಲ. ಕಾಗೇರಿ ಅವರು ಆಯ್ಕೆ ಆಗ್ಬೋದಾ? ಹೀಗೆ ಆಗ್ಬೋದು. ಹಾಂ. ಈಗ ನಾವು ಸಿರ್ಸಿ ಟೌನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಉಲೇಕಲ್ ಗ್ರಾಮಕ್ಕೆ ಬಂದಿದ್ದೇವೆ. ಈಗ ಗ್ರಾಮದ ಜನರೊಂದಿಗೆ ಮಾತನಾಡೋಣ. 2023 ವಿಧಾನಸಭಾ ಚುನಾವಣೆ ಬಂತು. ಮತ್ತೆ ಕಾಗೇರಿ ಅವರು ನಿಂತರೆ ಗೆಲ್ತಾರಾ, ಹೇಗೆ? ಗೆಲ್ಬೋದು. ನಾವು ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದು ಅವರವರು. ಇದು ನಮ್ಮ ಮತ. ನಾವು ಯಾರಿಗೆ ಹಾಕ್ಬೇಕಂತ ನಮ್ಗೆ ಗೊತ್ತಿರ್ತದೆ. ನಾವು ಅದಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ MLA ಯಾರಾಗಬೇಕು ಕ್ಷೇತ್ರದಲ್ಲಿ ಅಂತ ಅದು ನಾವೇನು ಹೇಳಲಿಕ್ಕೆ ಬರ್ತದೆ. ಅವರವರ ಚುನಾವಣೆ ಸಮಸ್ಯೆ ಅವರು ಸರಿ ಮಾಡ್ಕೊಳ್ಳೋದು. ನಾವು ಅದ್ರ ಬಗ್ಗೆ ಹೆಚ್ಚಿಗೆ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಕಾಗೇರಿ ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಹಳ್ಳಿಗಳ ಕಡೆ ಬರ್ತಾರಾ, ಹೇಗೆ? ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬರ್ತಾರೆ, ಬಂದು ನೋಡ್ತಾರೆ, ಹೋಗ್ತಾರೆ. ಈ ವರ್ಷ ಮಾಡ್ತೇನೆ, ಬರೋ ವರ್ಷ ಮಾಡ್ತೇನೆ ಅಂತಾರೆ. ಅರ್ಧ ಮಾಡಿಬಿಟ್ಟು ಬಂದಿದ್ದಾರೆ ಒಂದು ಪೂಲು. ಇನ್ನೊಂದು ಇದು ರೋಡ್ ಮಾಡ್ತಾ ಇದ್ದಾರೆ, ಅದನ್ನು ಅರ್ಧಂಬರ್ಧ ಆಗೋದೆ. ಹಳ್ಳಿ ಮಕ್ಳಿಗೆ ಸಮಸ್ಯೆ ರೀ. ಶಾಲೆಗೆ ಬರೋದು ಹೋಗೋದು ಬಸ್ಸಿನ ವ್ಯವಸ್ಥೆ ಇಲ್ಲ ಸರಿ ಟೈಮ್ ಟು ಟೈಮ್. ಕಾಗೇರಿ ಅವರು ಹಿಂದುತ್ವದ ಕಾರಣಕ್ಕಾಗಿ ಗೆಲ್ತಾ ಇದ್ದಾರೆ ಅಥವಾ ಅವರ ವೈಯಕ್ತಿಕ ಶಕ್ತಿ ಸಾಮರ್ಥ್ಯದಿಂದ ಗೆಲ್ತಾವ್ರ? ವೈಯಕ್ತಿಕ ಸಾಮರ್ಥ್ಯ ಅವರು ಒಳ್ಳೆಯ ವ್ಯಕ್ತಿಗಳು. ಯಾವುದೇ ಒಂದು ಗುಂಡಾಗಿರಿ ಇರ್ಬೋದು, ಯಾವುದೇ ಒಂದು
ಹಿಂಗೆ ಬೇರೆ ದುಷ್ಟ ಶಕ್ತಿಗಳಿಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಒಳ್ಳೆ ವ್ಯಕ್ತಿಗಳು, ಅದಕ್ಕೆ ಕೆಲವಷ್ಟು ಜನ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಸರ್, ಸಮಸ್ಯೆಗಳು ಭಾಳ ಇದೆ. ಮೊದಲನೇದಾಗಿ ಸರಿಯಾಗಿ ಬೇಸಿಗೆಯಲ್ಲಿ ಒಂದು 4-5 ತಿಂಗಳು ನೀರು ಇರೋದಿಲ್ಲ. ಈಗಾಗಲೇ ರೋಡ್ ಈಗ ಚುನಾವಣೆ ಬಂದಂಗೆ ರೆಡಿ ಆಗ್ತಾವೆಲ್ಲ. ಮತ್ತು ಮೇಲಾಗಿ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಸರಿಯಾದ ಡಾಕ್ಟ್ರು, ವಸತಿ ನಿಲಯಗಳು ಉಳಿಲಿ, ಮತ್ತು ಪ್ರತಿಯೊಬ್ಬ ಪೇಷಂಟಿಗೂ ನೋಡುವಂಥ ಡಾಕ್ಟ್ರುಗಳು ಮತ್ತು ಎಲ್ಲ ಫೆಸಿಲಿಟಿಯನ್ನು ಸರ್ಕಾರ ಕೊಡಬೇಕು. ಹಾಂ, ಆಸ್ಪತ್ರೆಗಳಿದೆ, ಆದರೆ ಡಾಕ್ಟ್ರಿಗೆ ಉಳಿಯುವಂಥದ್ದು, ವೈದ್ಯರುಗಳು, ಅಥವಾ ರಾತ್ರಿಯಲ್ಲಿ ಎಮರ್ಜೆನ್ಸಿಗೆ ಯಾರಿಗೆ ಆರಾಮಿಲ್ಲ ಅಂದರೆ ಸಿರ್ಸಿಗೆ ಹೋಗಬೇಕಾಗುತ್ತೆ. ಬಡವ್ರಿಗೆ ಗಿಡವರಿಗೆಲ್ಲ ತೊಂದರೆ ಆಗ್ತದೆ. ಇವೆಲ್ಲ ಇಲ್ಲೇ ಬೇಕು. ನಾವೀಗ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಕೋಲಸಿರ್ಸಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಮಾರಿಕಾಂಬಾ ಜಾತ್ರೆ ಕೂಡ ನಡೀತಾ ಇದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಇಲ್ಲಿ ಸ್ಥಳೀಯ ಜನರು ಕೂಡ ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡೋಣ. ಸಾರ್ವಜನಿಕರ ಕೆಲಸ ಭಾಳಷ್ಟು ಮಾಡಿದ್ದಾರೆ ಅವರು. ಕೆಲವೊಂದು ಕ್ಯಾರೆಲ್ಲ ಒಳ್ಳೆ ಮಾಡಿದ್ದಾರೆ ಅವರು. ಆದರೆ ಅವರು ಮೊದಲು ಮಿನಿಸ್ಟ್ರಿ ಇರ್ಬೇಕಾದ್ರೆ ಭಾಳ ಕೆಲಸ ಮಾಡಿದರು. ಈಗ ಸ್ವಲ್ಪ ಕುಂಠಿತ ಆಗಿದೆ, ಆದರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ನೋಡಿಕೊಂಡ್ರೆ ಈಗಿನ ಯೂತ್ಸ್ ಅಭಿವೃದ್ಧಿ ನೋಡ್ಕೊಂಡು ಇದು ಮಾಡಿದ್ರೆ ಗೆಲ್ಲಲ್ಲ. ಬಟ್ ಅದೇ ಆಗಬೇಕು ಅಂತಂದರೆ ಗೆಲ್ತಾರೆ. ಬಟ್ ಈ ಕ್ಷೇತ್ರದಲ್ಲಿ ಜನ ಯಾಕೆ ಕಾಗೇರಿ ಅವ್ರಿಗೇನೆ ಅಥವಾ BJPಗೇನೆ ಕಳೆದ 25 ವರ್ಷದಿಂದ ಓಟ್ ಕೊಡ್ತಾ ಇದ್ದಾರೆ? 5 ಬಾರಿ BJP ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಇಲ್ಲಿ ಜಾತೀಯತೆ ತುಂಬ ಇದೆ ಸರ್. ಹಾಗಾಗಿ ಹಿಂದುತ್ವ ತುಂಬ ಇದೆ. ಜಾತೀಯತೆ ಬಿಟ್ಟು ಒಬ್ಬ ವ್ಯಕ್ತಿ ಮೇಲೆ ಅವ್ನು ಬಂದರೆ ಯಾವ ರೀತಿ ಒಂದು ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು ನೋಡಿಕೊಂಡು ಓಟ್ ಹಾಕಿದರೆ ಓಕೆ. ಜಾತಿ ನೋಡಿಕೊಂಡು ಅವ್ನು ನಮ್ಮವನು ನಿಮ್ಮವನು ಅಂತ ನೋಡ್ಕೊಂಡು ಇದು ಮಾಡಿದ್ರೆ ಯಾವುದೇ ರೀತಿ ಇದಾಗಲ್ಲ. ಜಾತೀಯತೆ ಕಾರಣದಿಂದನೇ ಕಾಗೇರಿ ಅವ್ರು ಗೆಲ್ತಾವ್ರ? ಮೇ ಬಿ 90% ಇರ್ಬೋದು. ಒಳ್ಳೆ ಕಾಲೇಜುಗಳೆಲ್ಲ ಬುದ್ಧಿವಂತರದಾದರು. ಹೈಸ್ಕೂಲು, ಸೆಕೆಂಡ್ PUC ಎಲ್ಲ ಫಸ್ಟ್ ಬಂದರು. ಒಳ್ಳೆ ಡಿಗ್ರಿ ಕಾಲೇಜ್ ಇಲ್ಲ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ವಿಶ್ವವಿದ್ಯಾನಿಲಯ ಇಲ್ಲ. ಎಲ್ಲ ಧಾರವಾಡ ಮೆಡಿಕಲ್ ಕಾಲೇಜ್ ಬೇಕಂದರೆ ಬೇರೆ ಕಡೆ ಎಲ್ಲ ಪ್ರತಿಯೊಂದಕ್ಕೂ ಕೊರತೆ ಇದೆ. ಯಾರು ಜನರನ್ನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಕಡೆ MP MLAಗಳು ಅವರಿಗೂ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರು ತಾಕೀತು ಮಾಡ್ತಾ ಇಲ್ಲ. ಜನರು ಬುದ್ಧಿವಂತರಾಗಿಬಿಟ್ಟು ಈ ಸರಿ ಓಟ್ ಯಾರಿಗೆ ಹಾಕಬೇಕು, BJP ಬಂದರೂ ಓಕೆ, ಕಾಂಗ್ರೆಸ್ ಬಂದರೂ ಓಕೆ. ಬಟ್ ಯಾರಿಗೆ ಉದ್ಧಾರ ಮಾಡೋ ಅವಶ್ಯಕತೆ ಇದೆ ಅವ್ರು ಮಾತ್ರ ಬಂದರೆ ಸಾಕು. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳಿಗೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ರಲ್ಲಿ 100ಕ್ಕೆ 80%. ಹೌದು, ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ರು ಅಂತ ಇಲ್ಲ, ಆದರೆ ಓದಿದ ಮಕ್ಕಳಿಗೆ, ಎಜುಕೇಟ್ ಮಕ್ಕಳಿಗೆ ನೌಕರಿ ಆಗಲೇಬೇಕು. ವಿದ್ಯಾಭ್ಯಾಸ ಕಲ್ತರಿಗೆ ನೌಕರಿ ಸಿಕ್ಕಲೇಬೇಕಂತ ನಾನು ಅವ್ರ ಹತ್ರ ಕೋರಿಕೆ. ಈಗ ನಾವು ಸಿದ್ದಾಪುರ ಹೊಸೂರಿನಲ್ಲಿದ್ದೇವೆ. ಇಲ್ಲಿನ ಸ್ಥಳೀಯ ಜನರೊಂದಿಗೆ ಮಾತನಾಡೋಣ. ಚುನಾವಣೆ ಬರ್ತಾ ಇದೆ, ಮತ್ತೆ ಕಾಗೇರಿ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ತಾರಾ? ಪಕ್ಕ ಗೆಲ್ತಾರೆ. ಯಾವ ಕಾರಣಕ್ಕಾಗಿ ಗೆಲ್ತಾರೆ? ಅವರು ಹಿಂದುತ್ವದ ಕಾರಣಕ್ಕಾಗಿ ಗೆಲ್ತಾರಾ, ಅಥವಾ BJP ಅಭ್ಯರ್ಥಿ ಅನ್ನೋ ಕಾರಣಕ್ಕಾಗ, ಅಥವಾ ಅವರು ಒಳ್ಳೆ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಗೆಲ್ತಾರಾ? ಹೇಗೆ? ಇಲ್ಲ, ನಮ್ಗೆ ಅವ್ರದ್ದು ನಮ್ಮ BJPನೇ, ಯಾವಾಗಲೂ ನಮ್ಮ BJPನೇ. ಸಿಟಿಲಿ ಅಲ್ಲೆಲ್ಲ ಸ್ವಲ್ಪ ಮಾಡಿದ್ರೆ ಬಿಟ್ಟರೆ ಹಳ್ಳಿಯಲ್ಲಿ ಏನೂ ಲಕ್ಷ್ಯ ಹಾಕಿಲ್ಲ. ಮತ್ತು ಕೆಲವು ಅವ್ರವ್ರ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಬಿಟ್ಟರೆ ಇತರೆ ಕ್ಷೇತ್ರದಲ್ಲಿ ಯಾರೂ ಮಾಡಿಲ್ಲ. ಅವ್ರವ್ರು ಏನಿದಾರೋ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಅವ್ರ ಜಾತಿಯವ್ರು ಏನಿದ್ದಾರೋ ಅಲ್ಲಿ ಮಾಡಿದ್ದಾರೆ ಬಿಟ್ಟರೆ ಬೇಕಾದ್ರೆ ಕೋಟಿ ರೂಪಾಯಿ ಬೇಕಾದರೂ ಹಾಕಿದ್ದಾರೆ. ಮತ್ತು ಮಠ ಮಂದಿರಿಗೆ ಹಾಕಿದ್ದಾರೆ, ಹಳ್ಳಿ ಎಲ್ಲೂ ಹಾಕಿಲ್ಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಕೆಲಸಗಳಿಗೆ 10ರಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಏನೋ ಒಂದು 60 ಕೊಡ್ಬೋದು ಅಷ್ಟೇ. ಅದು ಹಳ್ಳಿ ಬದಿಗೆ ಏನೂ ಮಾಡಲಿಲ್ಲಲ್ಲ. ಎಲ್ಲ ಇದು ರೋಡ್ ಮಾಡಿಕೊಟ್ರೆ ರೋಡ್ ಟ್ಯಾಕ್ಸ್ ತುಂಬ್ತಾರೆ, ನಾವು ಕಾರ ಐತೆ ಟ್ಯಾಕ್ಸ್ ತುಂಬ್ತೀವಿ. ಹಳ್ಳಿಗೇನು ಇಂಪ್ರೂವ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿ ಒಂದು ಓಟ್ ಹಾಕ್ಬೋದಾಯ್ತು ಅಂತ. ಚೆನ್ನಾಗಿದೆ ಅಂತೇಳಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಆಯ್ತಲ್ಲ. ಒಂದು 60 ಕೊಡ್ಬೋದು ಅಷ್ಟೇ. 100ಕ್ಕೆ ಸಿದ್ದರಾಮಯ್ಯಗರು ಒಂದು 80 ಕೊಡ್ಬೋಯ್ತು. ರೇಷನ್ ಅಕ್ಕಿ ಇದೆ ಎಲ್ಲ ಇದು ಮಾಡಿರಲ್ಲ ಅನ್ಕೆಗೆ. ಈ ಕಾಗೇರಿ ಅವರಿಗೆ 2023 ಚುನಾವಣೆಯಲ್ಲಿ ಮತ್ತೆ ಪುನರಾಯ್ಕೆ ಆಗ್ತಾರಾ ಅಥವಾ ಹೇಗೆ? ಏನೋ ಸ್ವಲ್ಪ ಡೌಟ್ ಐತಿ ನಮಗೆ ಈ ಸರಿ. ಅಂದರೆ ಈಗ ರೇಷನ್ ಅಕ್ಕಿ ಏಕ್ದಮ್ ಕಮ್ಮಿ ಮಾಡಿದ್ದಕ್ಕಾಗಿ ಬಡವರಿಗೆಲ್ಲ ವೋಟರ್ ಅವರಿಗೆ ಹಾಕ್ಬೇಕು ಅಂತ ಅಂದಾಜು ಇರ್ಬೋದು. BJP ಬಗ್ಗೆ ಅಸಮಾಧಾನ ಇದೆಯಾ? ಐತಿ ಅಂತ. ನಾವೀಗ ಸಿದ್ದಾಪುರದ ಅಕ್ಕುಂಜಿ ಗ್ರಾಮದಲ್ಲಿದ್ದೇವೆ. ಈಗ ಗ್ರಾಮದ ಮಹಿಳೆಯರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ನಿಮ್ಮ ಸಮಸ್ಯೆಗಳಿಗೆ MLA ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪಂದಿಸ್ತಾರಾ ಇಲ್ವಾ? ಸ್ವಲ್ಪ ಸ್ಪಂದಿಸಿದ್ದಾರೆ. ಸ್ಫೂರ್ತಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ನೀರಲ್ಲಿ ಸಮಸ್ಯೆ ಇದೆ, ಮತ್ತು ಶಾಲೆ ಸಮಸ್ಯೆ ಇದೆ. ಶಾಲೆ ಅದೇ 7th ಬೇಕು ಅಂತ ಇದ್ದೀವಿ. ಅವ್ರ ಮಕ್ಕಳ ಸಂಖ್ಯೆ ಕಡಿಮೆ ಅಂತ ಇದ್ದಾರೆ. ಆದರೆ ಶಾಲೆ ರನ್ನಿಂಗಲ್ಲಿದ್ರೂ ಶಾಲೆ ಮುಂದುವರಿತಾ ಇದೆ. ಆದರೆ ಶಾಲೆ ಬೇಕು ನಮಗೆ. 5ರವರೆಗೆ ಮಾತ್ರ ಇದೆ. ಸ್ಟೂಡೆಂಟ್ಸು 40 ಇದ್ದಾರೆ. ಬೇಕು. 30 ಒಂದೊಂದು ಸರಿ 30 ಆಗ್ತವೆ. ಈಗ ಸುತ್ತಮುತ್ತ ಎಲ್ಲ ಕಡೆನೂ 5ನೇ ಕ್ಲಾಸ್ವರೆಗೆ ಮಾತ್ರ ಇದೆ. 7 ಇಲ್ಲೆಲ್ಲೂ ಇಲ್ಲ. ಈಗ ಬೇರೆ ಶಾಲೆಗೆ ಹೋಗಬೇಕು ಅಂದರೆ 5-6 ಕಿಲೋಮೀಟರ್ ನಡೆದು ಹೋಗಬೇಕು. ಇವ್ರು ಜಡಿ ಮಳೆಗಾಲಲ್ಲಿ ಒಂದು ಕಾರ್ ಸರಿ ಇಲ್ಲ ಅಂದ್ರೂ ಓಡಾಡೋಕ್ಕಾಗಲ್ಲ ಇವ್ರ ಹತ್ರ. ಮಕ್ಕಳು 5 ವರ್ಷದ 11 ವರ್ಷದ ಮಕ್ಕಳು ಹೆಂಗೆ ನಡ್ಕೊಂಡು ಹೋಗ್ತಾರೆ ಜಡಿ ಮಳೆಗಾಲಲ್ಲಿ? ಇವ್ರದ್ದು ಓಡಾಡೋ ಕಾರ್ ಸರಿ ಇಲ್ಲ ಅಂದ್ರೂ ಹೋಗ್ತಾರೆ ಇವರು? ಹೊಳೆ ಜಡಿ ಮಳೆಗಾಲಲ್ಲಿ ಇಲ್ಲ ಪಾಪ. ಬಸ್ಸಿಗೆ ಹೋಗೋಕ್ಕೆ ಪೇಟೆಗೆ ಬಸ್ಸುಗಳ ಸಮಸ್ಯೆ. ಲಾಸ್ಟ್ ಸ್ಟಾಪ್ ಇಲ್ಲ ಆಗಿರೋದ್ರಿಂದ ಯಾವ ಬಸ್ಸು ನಿಲ್ಲಿಸಲ್ಲ ಪೇಟೆ ಶಾಲೆಗೆ ಹೋಗೋದಾದರೆ.
ಬಸ್ ರಶ್ ಆಗಿರ್ತಾವ, ನಿಲ್ಲಿಸೋದಿಲ್ಲ. ಎಷ್ಟೋ ದಿನ ಪ್ಯಾಟೆ ಶಾಲೆಗೆ ಹೋದ ಮಕ್ಕಳು ಪೇರೆಂಟ್ಸ್ಗೆ ಮಕ್ಕಳಿಗೆಲ್ಲ ತೊಂದರೆ, ಗೈರು ಹಾಜರಿಯಾಗಿ ಮನೇಲಿ ಇರ್ತಾರೆ. ಪಾಪ ಪಾಠ ಇಲ್ಲ ಅವರಿಗೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ ಶಿಕ್ಷಣ ಮಂತ್ರಿ ಆಗಿದ್ರು, ಅವಾಗಲಾದ್ರೂ ಇಲ್ಲಿ 7ನೇ ತರಗತಿವರೆಗೂ ಶಾಲೆ ಮಂಜೂರು ಮಾಡಬೇಕಾಗಿತ್ತಲ್ವಾ? ಲೆಟರ್ ಕಳಿಸಿದ್ದೀವಿ, ಈ ವರ್ಷ 2 ಸಾರಿ ಕಳಿಸಿದ್ದೀವಿ. ಏನಂದ್ರೆ ಅದಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಅಂತಾರೆ ಸರ್. 40 ಇದ್ರು ಕಮ್ಮಿ ಅಂತ. 35 ಇದ್ದಾರೆ, 3 ವರ್ಷ 40 ಆಗ್ತಾರೆ. ಅದು ಅಂದರೆ ಸಾಬ್ರು ಈಗ ಎಲ್ಲ ಮಕ್ಕಳು ಒಂದೇ ಮಗು ಇದ್ದರೆ ಎಲ್ಲ ಸವಲತ್ತು ಕೊಡ್ತೀವಿ ಅಂತಾರೆ, ಒಂದು ಮಗುಗೆ ನೆಟ್ಟಿಗೆ ಇವ್ರು ಸವಲತ್ತು ಕೊಡಲ್ಲ. ಟೌನಲ್ಲಿ ಕೆಲಸ ಮಾಡ್ತಾರೆ, ಹಳ್ಳಿ ಒಳಗೆ ಅಷ್ಟು ಕಾಜಿಂದ ಕೆಲಸ ಮಾಡ್ತಾ ಇಲ್ಲ. ಹಾಂ, ಮಾಡ್ತೇನೆ ಅಂತ ಹೇಳಿದ್ದಾರೆ, ಹೋದ ಸಲ ಬಂದಿದ್ದರು. ನೋಡ್ಬೇಕು ಇನ್ನು ಮುಂದೆ ಏನೇನು ಮಾಡಬೇಕು. ಇಲ್ಲಿ ಒಂದು ತಾರ್ ರೋಡ್ ಆಗಬೇಕು ಉದ್ದೇಶಪಟ್ಟು, ಶಾಲೆ ಮಕ್ಕಳಿಗೆ ಆರಾಮಿಲ್ದವರು ವೆಹಿಕಲ್ಸಲ್ಲಿಗೆ ಮುಂದೆ ತುಂಬ ಕಚ್ಚಾ ರೋಡ್ ಸರ್. ಏನು ಹಳ್ಳಿಗಳನ್ನು ಕಡೆಗಣಿಸಿದಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು? ಎಲ್ಲ ಕಡೆಗಣಿಸಿದಾಗ ಕಾಣೋದಿಲ್ಲ, ಸಾಮಾನ್ಯ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನೋಡ್ಬೇಕೇನು ಅಂತ ಹೇಳಿ. ಕ್ಷೇತ್ರದಿಂದ 3 ಬಾರಿ ಆಯ್ಕೆ ಆಗ್ಲಿಕ್ಕೆ ಏನು ಕಾರಣ? ಜನರ ಸ್ಪಂದನೆ ಮಾಡ್ತಾ ಇದ್ದಾರೆ, ಅಡ್ಡಿಲ್ಲ, ಮೆಚ್ಚುಗೆ ಇದೆ. ಹಾಗಾಗಿ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆಗ್ಬೋದು. ಈಗ ಈ ಚುನಾವಣೆಯಲ್ಲಿ ನಿಂತರೂ ಗೆಲ್ತಾರಾ? ಗೆಲ್ತಾರೆ, ನಿಕ್ಕಿ ಗೆಲ್ತಾರೆ. ಹಾಂ, ಯಾರು ನಿಂತರೂ ಅಂದರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿಂತರೆ ಮುದ್ದ ಬರ್ತಾರೆ. ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಕಳೆದ 5 ಚುನಾವಣೆಗಳಿಂದ ಈ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವೇ ಗೆಲುವನ್ನು ಸಾಧಿಸಿದೆ. ಹಿಂದುತ್ವದ ಕಾರಣಕ್ಕಾಗಿ ಬಿಜೆಪಿ ಪರವಾಗಿ ನಾವು ಮತ ಚಲಾಯಿಸ್ತೇವೆ ಅಂತೇಳಿ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದುಳಿದ ಈಡಿಗ ಸಮುದಾಯ ಹಾಗೂ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡೋ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಆದರೆ ಕಾಂಗ್ರೆಸ್ 3 ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ತನ್ನ ಅಭ್ಯರ್ಥಿಯನ್ನು ಬದಲಾಯಿಸಿದೆ. ಈ ಬಾರಿ ಪ್ರಬಲ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿದ್ರೆ ಬಿಜೆಪಿಗೆ ತೀವ್ರವಾದಂಥ ಪೈಪೋಟಿ ನೀಡಬಹುದು ಅಂತೇಳಿ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮನೋಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಸಿರ್ಸಿ ಸಿದ್ದಾಪುರ.